ರೂಪಿಸ್ಕೊಂಡಿಲ್ಲ ರಾಜ್ಯಕ್ಕೆ ಅಂತ ಹೇಳ್ತಿದ್ರು. ಅವರೇ ಬಜೆಟ್ ಸ್ಪೀಚ್ ಓದ್ದ ಅವ್ರದ್ದು ಈ ವರ್ಷದ್ದು ಅಲ್ಲ 23-24 ಆಯ್ತಪ್ಪ. ಬಜೆಟ್ ಸ್ಪೀಚ್ ಓದಪ್ಪ ನೀನು. ಬಜೆಟ್ ಸ್ಪೀಚ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಪ್ಪರ್ ಭದ್ರಾಕ್ಕೆ ಅಂತ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಬಜೆಟ್ ಓದಿ 23-24 ಏನು ಹೇಳಿದ್ದಾರೆ ಅಂದರೆ 5,300 ಕೋಟಿ ಅಪ್ಪರ್ ಭದ್ರಕ್ಕೆ ಮತ್ತೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ. ಆಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ದಾರೆ, 15ನೇ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಬಗ್ಗೆ ನಾವು ಇಂಟರ್ಫಿಯರ್ ಆಗಲ್ಲ, ಇಟ್ಸ್ ಅನ್ ಅಟಾನಮಸ್ ಬಾಡಿ ಅಂತ ಹೇಳಿದ್ದಾರೆ. ಬಟ್ ಆಗಿದ್ರೆ 15ನೇ ಫೈನಾನ್ಸ್ ಕಮಿಷನ್ನು 5,495 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತ ಹೇಳಿತ್ತು. 6,000 ಕೋಟಿ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡಿ ಅಂತ ಹೇಳಿತ್ತು. ಎರಡೂ ಸೇರಿಸಿದ್ರೆ 11,495 ಕೋಟಿ ಕೊಡುವಂತೆ. ಯಾಕೆ ಕೊಡಬೇಡಿ ಅಂತ ಹೇಳಿದ್ರು? ಕೊಡಬೇಡಿ ಅಂತ ಯಾಕೆ ಹೇಳಿದ್ರು ಅವರು? ಫೈನಾನ್ಸ್ ಮಿನಿಸ್ಟರ್ is not interfering with the 15th Finance Commission since it is an autonomous body. Then why she rejected? ಯಾಕೆ ಮಾಡಿದ್ರು? ಇದನ್ನ ಎತ್ತಿ ಬರೀರಿ ನೀವು. So you are saying commission can take the decision. Instead, finance minister is making false allegations and false claims. You are saying. Then what? ಬಿಜೆಪಿ ಈಗ ಇದು ಮಾಡ್ತಾ ಇದೆ ಸರ್, NDA ಕಾಲದ್ದು ಮತ್ತು UPA ಕಾಲದ 10 ವರ್ಷದ ಅವಧಿಯ ಮಂಡಿಸಲಿ. ಆಯ್ತಪ್ಪ, ಆ ಕಾಲದಲ್ಲಿ ಬಜೆಟ್ ಎಷ್ಟಿತ್ತು? 18-19 ಬಜೆಟ್ ಗಾತ್ರ 24,42,000 ಕೋಟಿ ಇತ್ತು. ಅವತ್ತು ನಮಗೆ 51,000 ಕೋಟಿ ಬರ್ತಿತ್ತು. ಇವತ್ತು ಬಜೆಟ್ ಗಾತ್ರ 45 ಲಕ್ಷ ಕೋಟಿ ಇದೆ. ಈಗ ಎಷ್ಟು ಬರ್ತದೆ? ಡಬಲ್ ಆಗಬೇಕಲ್ಲ. ಕಡಿಮೆ ಆಗಿದೆಯಲ್ಲ. Is it not an injustice to Karnataka?